Hey guys, welcome back to my channel. ಪೊಲ್ಯೂಷನ್ ನೋಡ್ತಾ ಗಾಡಿ ಪೊಲ್ಯೂಷನ್ ಸಿಡಿ ಪರ್ಸನ್. ಸೊ ನಾನು ಕೂಡ OCD ಪರ್ಸನು. ನನಗೆ ಎಲ್ಲನೂ ಕ್ಲೀನ್ ಇರಬೇಕು, ಇಲ್ಲಾಂದ್ರೆ ನಂಗೆ ಟಚ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಸೊ ಹಾಗಾಗಿ ಏನೇ ರೂಮ್ ಬುಕ್ ಮಾಡಿದರೂ ಲಕ್ಸುರಿ ಆಗಿರಬೇಕು, ಅದರ್ವೈಸ್ ನಾನು ಹೋಗೋದು ಇಲ್ಲ. ಸೊ ತುಂಬ ನೋಡಿ ಆಮೇಲೆ ಬುಕ್ ಮಾಡ್ತಾರೆ ರೂಮೆಲ್ಲ. ಇವನ್ ಮನೇಲೂ ಅಷ್ಟೇ OCD ಪರ್ಸನ್ನೇ ನಾನು. ಸೊ ಬರೀ ಜಾಸ್ತಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಸೊ ಇವಾಗ ನಾವು RTO ಆಫೀಸ್ ಸರ್ಚ್ ಮಾಡ್ತಾ ಇದ್ದೀವಿ. ಇದು ಡಾಲ್ಫಿನ್ ಸರ್ಕಲು. ಸೊ ಇವಾಗ ನಾವು ಇಲ್ಲೊಂದು ಹೋಟೆಲ್ ಬಂದಿದ್ದೀವಿ. ಇದಂತೂ ವೆಜಿಟೇರಿಯನ್, ತುಂಬ ಮಸಾಲ ದೋಸೆ ತೊಗೊಂಡ್ವಿ, ತುಂಬ ಸಖತ್ತಾಗಿತ್ತು. ಫುಡ್ ಅಂತೂ ತುಂಬ ಕಾಸ್ಟ್ಲಿ, ಅದರ್ವೈಸ್ ಉಳಿದಿದ್ದೆಲ್ಲ ಅಷ್ಟಕ್ಕಷ್ಟೇ. ಸೊ RTO ಆಫೀಸ್ಗೆ ಹೋಗ್ತಾ ಇದ್ದೀವಿ ಇವಾಗ. ಅದು ಯಾಕಂತಂದರೆ, ಸೊ ಮೊನ್ನೆ ನಾವು ನೈಟ್ ಬಂದಾಗ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಅಂತ ಸ್ಕ್ರೀನಲ್ಲಿ ಬಂತು. ಸೊ ಗೋವಾ ಎಂಟ್ರೆನ್ಸ್ ಆದಮೇಲೆ ಅದು ಅಲ್ಲಿರೋರೊಬ್ಬರು ಇದು ಈ ರೀತಿ ಬಂದಿದೆ, ನಾಳೆ RTO ಆಫೀಸ್ಗೆ ಹೋಗಿ ಹಿಂಗೆಲ್ಲ ಏನೇನೋ ಹೇಳಿದ್ರು. ಬಟ್ ಏನಿಲ್ಲ ಅಂದ್ಕೊಂಡು ಸುಮ್ಮನೆ ಆದ್ವಿ. ಬಟ್ ನೆಕ್ಸ್ಟ್ ಡೇ ಅದು ಮೆಸೇಜ್ ಬಂತು, ಮೊಬೈಲ್ಗೆ 10,000 ಕಟ್ಟಬೇಕು ಅಂತ ಹೇಳಿ. ಸೊ ಅದೇನೆಂದರೆ ನಮ್ಮ ವೆಹಿಕಲ್ ಎಷ್ಟು ಸ್ಮೋಕ್ ಹೊರಗೆ ಬರುತ್ತೆ, ಅದು ಪೊಲ್ಯೂಷನ್ಗೆ ಎಫೆಕ್ಟ್ ಆಗುತ್ತೆ. ಸೊ ಜಾಸ್ತಿ ಹೈ ಇದ್ದರೆ ಅದು ಎನ್ವಿರಾನ್ಮೆಂಟ್ಗೆ ಮತ್ತು ಪೀಪಲ್ಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಅದನ್ನು ವರ್ಷ ಮಾಡಿಸ್ತಾರಂತೆ. ಸೊ ನಮ್ಮದು ಹೊಸ ಗಾಡಿ ಅಂತ ಹೇಳಿ ಅದು 1 ಇಯರ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ನಾವು ಅದನ್ನು ಅಷ್ಟೊಂದು ಟೆಸ್ಟ್ ಮಾಡಿಸಿರ್ಲಿಲ್ಲ ಈ ವರ್ಷ, ಒಂದು ಹೊಸ ಗಾಡಿ ಅಂತ ಹೇಳಿ. ಸೊ ಅಲ್ಲಿ ಹೋದ್ಮೇಲೆ ಮೆಸೇಜ್ ಬಂತು. ಸೊ ಅವಾಗ RTO ಆಫೀಸ್ಗೆಲ್ಲ ಹೋಗಿ ಇಲ್ಲಿ ನಾವು ಬರೋ ಅಷ್ಟರಲ್ಲಿ 4 ಗಂಟೆ ಎಲ್ಲ ಆಗಿತ್ತು. ಓಲ್ಡ್ ಗೋವಾಗೆ ಬಂದಿದ್ದೀವಿ. ಸೊ ಇಲ್ಲಿ ಒಳಗಡೆ ಕ್ಯಾಮ್ರಾ ಅಲೋಡ್ ಇರಲಿಲ್ಲ. ಸೊ ಎಲ್ಲ ಹೊರಗಡೆ ಶೂಟ್ ಮಾಡಿಕೊಂಡೆ. ಅದಲ್ಲದೆ ನನ್ನ ಮೊಬೈಲ್ ಬ್ಯಾಟ್ರಿ ಕೂಡ ಅಷ್ಟು ಕಷ್ಟ ಇತ್ತು. ಸೊ ಇದು ಮ್ಯೂಸಿಯಮ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ, ಇವಾಗ ಇಂಗ್ಲೀಷ್ ಮೂವಿಲೆಲ್ಲ ಚರ್ಚ್ ಬಗ್ಗೆ ಆಮೇಲೆ ಫಾದರ್ದು ಎಲ್ಲ ಮೂವಿ ನೋಡ್ತಾ ಇರ್ತೀವಿ, ಓಲ್ಡ್ ಮೂವೀಸ್ ಎಲ್ಲ. ಸೊ ಅದೇ ರೀತಿ ಸೀನ್ ಇತ್ತು ಒಳಗಡೆ, ಚೆನ್ನಾಗಿತ್ತು, ನನಗದು ಇಷ್ಟ ಆಯಿತು. ಆ್ಯಂಡ್ ಅಲ್ಲಿ ಮೊಬೈಲು ಕ್ಯಾಮ್ರಾ ಎಲ್ಲ ಅಲೌಡ್ ಇರಲಿಲ್ಲ ಶೂಟ್ ಮಾಡೋಕ್ಕೆ. ಇದು ಮ್ಯೂಸಿಯಮ್ಮು ಆ್ಯಂಡ್ ಇದ್ರ ಫ್ರಂಟೇ ಇದು ಚರ್ಚ್ ಇದೆ. ಸೊ ಎರಡೂ ಸೇಮ್ ಟೈಮಿಂಗ್ 6 ಗಂಟೆ ಕ್ಲೋಸಿಂಗ್ ಟೈಮು. ಸೊ ನಾವು ಆಲ್ರೆಡಿ ಇಲ್ಲೇ ಬಂದು ಇಲ್ಲಿ ಒಂದು ಅಟ್ಲೀಸ್ಟ್ 1 ಅವರ್ ಆದರೂ ಬೇಕು ಸುತ್ತಾಡೋಕ್ಕೆ, ಅಥವಾ ಅರ್ಧ ಗಂಟೆ ಆದರೂ ಬೇಕು. ಸೊ ಇಲ್ಲಿ ಸುತ್ತಾಡಿದ ಮೇಲೆ ಸೊ ನನ್ನ ಹಸ್ಬೆಂಡ್ ಏನಂದರು, ಅಲ್ಲಿ ಏನಿಲ್ಲ ಅಷ್ಟೊಂದು, ಸೊ ಇಲ್ಲೇ ಚೆನ್ನಾಗಿದೆ ಮ್ಯೂಸಿಕ್ ಹೋಗಿ ಬರೋಣ ಅಂತ ಹೇಳಿದರು. ಸೊ ಫಸ್ಟ್ ಇಲ್ಲೆಲ್ಲ ನೋಡ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಫೋಟೋಶೂಟ್ ಮಾಡಿದೆ. ಆ್ಯಂಡ್ ಇಲ್ಲ ಕೆಲವೊಂದು ವಿಡಿಯೋ ಶೂಟ್ ಕೂಡ ಮಾಡ್ಕೊಂಡ್ವಿ, ಫೋಟೋಶೂಟ್ ಕೂಡ ಮಾಡ್ಕೊಂಡಿದ್ವಿ, ಇಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಸೊ ಇದು ತುಂಬ ಚೆನ್ನಾಗಿದೆ. ಇದು ಏನು ಚರ್ಚ್ ಮ್ಯೂಸಿಯಮ್ ಇದೆ ಅಲ್ವಾ ಅದು. ಸೊ ಆ್ಯಂಡ್ ಇದು ಚರ್ಚು, ಓಲ್ಡ್ ಚರ್ಚ್ ಇದು. ಸೊ ಇಲ್ಲಿ ಇದೇನು ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಓಕೆ ಚೆನ್ನಾಗಿದೆ. ಬಟ್ ಫಸ್ಟ್ ಅದನ್ನು ನೋಡ್ಕೊಂಡು ಬರೋಣ ಅಂತೇಳಿ ಸೊ ಅದನ್ನು ನೋಡಿದ್ವಿ. ಇದು ಚೆನ್ನಾಗಿದೆ, ಓಲ್ಡ್ ಚೆನ್ನಾಗಿದೆ. ಬಟ್ ಆಲ್ರೆಡಿ ಕ್ಲೋಸ್ ಆಗಿತ್ತು, ಹೋಗೋಕ್ಕಾಗಲಿಲ್ಲ ಒಳಗಡೆ. ಸೊ ಅಂದರೆ ನನ್ನ ಹಸ್ಬೆಂಡ್ ಆಲ್ರೆಡಿ ಒಂದ್ಸತಿ ಹೋಗಿ ಬಂದಿದ್ರು. ಆ್ಯಂಡ್ ಇಲ್ಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾವು ಹಾಕ್ಕೊಂಡಿರೋ ಡ್ರೆಸ್ಗೂ ಅದಕ್ಕೂ ಚೆನ್ನಾಗಿ ಸೂಟ್ ಆಗಿತ್ತು. ಚರ್ಚು ಮತ್ತು ಮ್ಯೂಸಿಯಮ್ ಎರಡೂ ನೋಡ್ಕೊಂಡು ಬಂದ್ವಿ. ಮಾರ್ನಿಂಗ್ಗೆ ಇನ್ನೂ ಪ್ಲೇಸ್ ಎಲ್ಲ ಕವರ್ ಆಗ್ತಾಯಿತ್ತು, ಬಟ್ RTO ಆಫೀಸಲ್ಲೆಲ್ಲ ವೇಸ್ಟ್ ಆಯಿತು. ಸೊ ಹಂಗಾಗಿ ಸೊ ಇಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀವಿ. ಇಲ್ಲಿ ರೋಡ್ ಸೈಡು, ಆಮೇಲೆ ಇಲ್ಲಿ ಏನೋ ದೊಡ್ಡ ಶಾಪಿಂಗ್ಸ್ ಎಲ್ಲ ಇದ್ವು, ಅಂದರೆ ಶಾಪಿಂಗ್ ಸೆಂಟ್ರ್ ಇದ್ವು. ಸೊ ಅಲ್ಲೆಲ್ಲ ಬಂದ್ವಿ. ಆ್ಯಂಡ್ ನಾವು ಇಲ್ಲಿ ಎಲಿಫೆಂಟ್ ತೊಗೊಂಡಿದ್ವಿ, ಕಟ್ಟಿಗೆ ಇದು ಅಂದರೆ ವುಡನ್ದು, ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಸೊ ಫೈನಲಿ ಒಂದು ಅರ್ಧ ತಾಸು ಸುತ್ತಾಡಿ ಶಾಪಿಂಗ್ ಮಾಡಿ ಸೊ ಇವಾಗ ನಮ್ಮ ಮನೆ ಕಡೆ ಹೋಗ್ತಾಯಿದ್ವಿ. ಫೈನಲಿ ನಮ್ಮ ಊರಿಗೆ ಬಂದ್ವಿ ಇವಾಗ. ಸೊ ಇವಾಗ ಆಲ್ರೆಡಿ 2 ಗಂಟೆ ಆಗಿದ್ದು. ಸೊ ಊರು ರೀಚ್ ಆಗಿದ್ದೀವಿ. ಸೊ ಇನ್ನೇನು 10 ಮಿನಿಟ್ಸ್ ಅಷ್ಟೇ ನಮ್ಮ ಮನೆ ಬರೋದು. ಗೋವಾ ಟ್ರಿಪ್ ತುಂಬ ಚೆನ್ನಾಗಿತ್ತು. ಸಮುದ್ರದಲ್ಲಂತೂ ನಾನು ತುಂಬ ಚೆನ್ನಾಗಿ ಆಟ ಆಡಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡು, ನನ್ನ ಮಕ್ಕಳು. ಸೊ ಇವಾಗ ಕೂಡ ಹೇಳ್ತಿರ್ತಾಳೆ ಗೋವಾಗೆ ಹೋಗೋಣ, ಬೀಚ್ ಹತ್ರ ಹೋಗೋಣ, ಆಟ ಆಡೋಣ, ಅದು ಇದು ಅಂತ ಹೇಳಿ. ಸೊ ನಾವು ನೋಡೋಣ, ನೆಕ್ಸ್ಟ್ ಟೈಮ್ ಸಿಕ್ಕರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಬೀಚ್ಗೆ ಎಲ್ಲಾದರೂ ಬೇರೆ ಕಡೆ ಆದರೂ ಹೋಗ್ಬೋದು. ಸೊ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್. ಸೊ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸೊ ನಾವು ಇನ್ನೂ ಪ್ಲೇಸ್ ಎಲ್ಲ ಕವರ್ ಮಾಡ್ಬೋದಿತ್ತು, RTO ಆಫೀಸ್ಗೆ ಹೋಗಿಲ್ಲ ಅಂತಂದರೆ. ಸೊ ಬಟ್ ಅಲ್ಲಿ ಟೈಮ್ ವೇಸ್ಟ್ ಆಯಿತು. ಮಾರ್ನಿಂಗಿಂದ ಮಧ್ಯಾಹ್ನವರೆಗೂ 4 ಗಂಟೆವರೆಗೂ, ಸಂಜೆ 4 ಗಂಟೆವರೆಗೂ ಆ ಕಡೆ ಅಲ್ಲಂದರೆ ರೋಡ್ಗೆ ಅಷ್ಟು ದೂರ ಐತಲ್ವ, ಅಲ್ಲೇ ಜರ್ನಿಲೇ ವೇಸ್ಟ್ ಆಯಿತು. ಆಮೇಲೆ ಅಲ್ಲಿ ಒಂದು ಅರ್ಧ ಗಂಟೆ ಈ ರೀತಿ ವೇಸ್ಟ್ ಆಯಿತು. ಸೊ ಇವಾಗ ನಾನು ನಮ್ಮ ಮನೆ ಬಂದಿದ್ದೀನಿ. 3 o'clock ಆಗಿದೆ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸೊ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.